ಏನೂ ಕಾಣ್ತಿಲ್ಲ ಮುಂದಿರೋದು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೋಡಿ. ನೆಟ್ವರ್ಕೇ ಇಲ್ಲ ಇಲ್ಲಿ, ಹಂಗೆ ಫೋನ್ ಪೇ ಮಾಡೋದು. ಮೋಮೋ, ಚಿಕನ್ ಮೋಮೋ ಅಂತ. ಈ ಫ್ರೂಟ್ ಯಾವುದಂತ ಗೊತ್ತಾಗ. ಇಲ್ಲೆಲ್ಲ ಹಾರ್ಸ್ ರೈಡಿಂಗ್ ಜಾಸ್ತಿ ಮಾಡ್ತಿದ್ದಾರೆ. ನನ್ನ ಹೆಸರು ತಗೊಂಡು ಹೋಗ್ಬೇಕಂತ ಪಂಜಾಬ್ದವ್ರಿಗೆ ಸ್ಕೂಲ್ನಿಂದ ಭೂಮಿ ಮೇಲಿರೋ ಸ್ವರ್ಗನೇ ಇದು. ಈಸಕ್ಕಿಂತ ಜಾಸ್ತಿ ಕೋಲ್ಡ್ ಇದೆ ಅಂತಾರೆ. ಇಲ್ಲಿ ಬಂದು ಜೀವನ ಮಾಡೋದು ಭಾಳ ಕಷ್ಟ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬಂದುಬಿಟ್ಟು ಇವತ್ತು ವೀಕೆಂಡ್, ಸಂಡೇ ಅಲ್ವಾ, ಹೀಗಾಗಿ ನಮ್ಮ ಯಜಮಾನ್ರಿಗೂ ರಜೆ ಇತ್ತು. ಹೊರಗಡೆ ಹೋಗಿ ಬರೋಣ, ರೆಡಿ ಆಗುವ ಅಂತ ಹೇಳಿದರು. ಹೀಗಾಗಿ ಹೊರಗಡೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ, ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಮನೆಯಿಂದ ಹೊಂಟೆವು. ಮತ್ತು ಈ ರೋಡ್ ಐತಲ್ಲ, ಯಾವಾಗೂ ಟ್ರಾಫಿಕ್, ಹೆವಿ ಟ್ರಾಫಿಕ್ ಅಂದರೆ ಈ ರೋಡ್ದಾಗ ಭಾಳ ಟ್ರಾಫಿಕ್ ಇರ್ತೈತಿ. ಬಟ್ ಇವತ್ತು ಸಂಡೇ ಅಲ್ಲ, ಇವತ್ತು ಸಂಡೇ ಅಂತ ಹೇಳಿ ಟ್ರಾಫಿಕ್ ಕಡಿಮೆ. ಆಲ್ಮೋಸ್ಟ್ ಆಫೀಸೆಲ್ಲ ರಜೆ ಇರ್ತಾವಲ್ಲ, ಸ್ಕೂಲೆಲ್ಲ ರಜೆ ಇರ್ತಾವೆ, ಹೀಗಾಗಿ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇತ್ತು. ಇಲ್ಲಾಂದ್ರೆ ನಾರ್ಮಲ್ ಡೇಸಾಗ ಬಂದರೆ ಈ ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಅರ್ಧ ತಾಸು, 1 ತಾಸು ಬೇಕು, ಅಷ್ಟು ಟ್ರಾಫಿಕ್ ಇರ್ತೈತಿ ಇಲ್ಲಿ. ನಾವು ರೀಚ್ ಆಗಬೇಕಿರೋ ಪ್ಲೇಸ್ ಇನ್ನೇನು ಹತ್ರನೇ ಇದೆ. ಮುಂದೆ ರೋಡ್ ಏನೂ ಕಾಣ್ತಾ ಇಲ್ಲ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ನಿಮಗೂ ಎಕ್ಸೈಟ್ಮೆಂಟ್ ಇದೆಯಾ, ಹೇಗಿದೆ, ಏನು, ಯಾವ ಪ್ಲೇಸು ಅಂತ ಬನ್ನಿ ಹೋಗ್ತಾ ತೋರಿಸ್ತೀನಿ. ಹಾಗೆ ಈ ಪ್ಲೇಸ್ ಬಂದುಬಿಟ್ಟು ಲೈಟ್ಲೂಮ್ ಅಂತ, ಶಿಲಾಂಗಲ್ಲೇ ಒಂದು ಸಣ್ಣ ಹಳ್ಳಿ. ಮತ್ತು ಈ ಕಡೆ ಮನೆಗಳೆಲ್ಲ ನೋಡಿರಿ ಎಷ್ಟು ಸಣ್ಣ, ಅದು ಮತ್ತು ಶೀಟ್ದು, ನಮ್ಮ ಕಡೆ ಪತ್ರಾಸ್ ಅಂತಾರೆ ನೋಡಿರಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಅದೇ ಥರ ಮನೆಗಳು. ಈ ಕಡೆ ಸಿಟಿಯಲ್ಲಿ ಹೋದರೆ ಅಷ್ಟೇ ಹಿಂಗೆ ಬಿಲ್ಡಿಂಗ್ಸ್ ಎಲ್ಲ, ಈ ಕಡೆ ಹಳ್ಳಿಯಲ್ಲೆಲ್ಲ ಪತ್ರಾಸ್ ಮನೆಗಳು ಜಾಸ್ತಿ. ಫೈನಲಿ ನಾವು ಬಂದು ರೀಚ್ ಆದ್ವಿ ಲೈಟ್ಲೂಮ್ ಕೆನಿಯಾನ್ಗೆ. ಆಲ್ಮೋಸ್ಟ್ ಭಾಳ ಜನ ಬಂದಿದ್ದರು. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಮುಂದೆ ಹೋಗಿ. ಕಡಲೆಪುರಿ ತಿನ್ನೋಣ ಬನ್ನಿ ಗೈಸ್. ಬರುವಾಗ ಒಂದು 10 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ವಿ, ಅದೇ ಬಾಯಾಡ್ಸ್ಕೋತ ಹೊಂಟೇವಿ ನೋಡ್ರಿ. ತಂಡ ಎತ್ತೈತಿ ಹಂಗೆ ಹೊಂಟ್ರೆ. ದೂರ ಐತಿ ಇಲ್ಲ, ಅಲ್ಲೇ ಬಂತು ಇನ್ನೊಂದು ಸ್ವಲ್ಪ. ಏನೂ ಕಾಣ್ತಿಲ್ಲ ಮುಂದಿರೋದು ನೋಡಿ. ಇಲ್ಲಿ ಫಾಗ್ ಆ ಥರ ತುಂಬ್ಕೊಂಡು ಬಿಟ್ಟಿದೆ. ಇವತ್ತು ನಾವಿರೋ ಕಡೆ ಎಲ್ಲ ಬಿಸಿಲು, ಫುಲ್ ಜೋರು ಬಿಸಿಲು ಭಾಳ ಇತ್ತು. ಡೈಲಿ ಫುಲ್ ಮಳೆ ಆಗ್ತಿತ್ತು. ಹಿಂಗಾಗಿ ಇವತ್ತು ಬಿಸಿಲು ಐತಿ ಅಂತ ಹೇಳಿ ಬರ್ರಿ ಹೊರಗಡೆ ಹೋಗೋಣ ಅಂತ ಬಂದುಬಿಟ್ರೆ, ಇಲ್ಲಿ ನೋಡಿದ್ರೆ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ನೋಡಿ. ಏನೂ ಕಾಣ್ತಾ ಇಲ್ಲ, ಮುಂದಿರೋ ಗುಡ್ಡಗಳು ಏನೂ ಕಾಣ್ತಾ ಇಲ್ಲ, ಏನೂ ಇಲ್ಲ. ಇದೆ ಲಾಸ್ಟ್, ಇದೆ ಏನ್ರಿ? ಹಾಂ, ಇನ್ನೊಂದು ಚೂರು ಮುಂದೆ ಕಡೆ ಹೋಗ್ಬೋದು, ಅಲ್ಲಿ ಹೋದ್ರೆ. ಪಾಪ ಹೆಂಗೆ ಕುಂತ ನೋಡಿ ಚಳಿಗೆ. ನಾವು ಆಗುವಾಗ ಬತ್ತು ಒಂದೊಂದು ದಿವಸ ಬಂದು ಹೋಗ್ತೀವಿ. ನಮ್ಗೆ ಈ ಥರ ಆಗ್ತಿದೆ ಡೈಲಿ ಬಂದು ಇಲ್ಲೇ ಇರೋರಿಗೆ ಪಾಪ ಎಷ್ಟು ಕಷ್ಟ ಅಲ್ಲ. ಇವ್ರು ಬಂದುಬಿಟ್ಟು ಅರುಣಾಚಲ್ ಪ್ರದೇಶದವರು. ನಾ ಇಲ್ಲೇ ಶಿಲಾಂಗ್ದವ್ರು ಅಂತ ಮಾಡಿದ್ದೆ. ಅರುಣಾಚಲದಿಂದ ಇಲ್ಲಿ ನಮ್ಮ ಥರ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ ಇವರು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನೋಡಿ ಅಲ್ಲ. ಇವರು ಡ್ಯಾನ್ಸ್ ಮಾಡಿದ್ರು, ಅದನ್ನು ನಾವು ವಿಡಿಯೋ ಮಾಡಿದ್ನಿ, ಆದರೆ ಅದು ಇನ್ನೂ ರೆಕಾರ್ಡ್ ಆಗಿಲ್ಲ. ಅಂದ್ರೆ ಮಸ್ತ್ ಮಾಡಿದ್ರು. ಅವರೇ ಹಾಡು ಹಾಡ್ಕೊಂಡು ಅವರೇ ಸ್ಟೆಪ್ ಹಾಕಿದ್ರು. ಬನ್ನಿ ಗೈಸ್, ಏನಾದ್ರು ಒಂಚೂರು ತಿನ್ಕೊಂಡು ಹೋಗೋಣ. ಫೋನ್ಪೇ ಇರ್ತೈತಿ ಬಿಡ್ರಿ, ಆದ್ರೆ ನೆಟ್ವರ್ಕೇ ಇಲ್ಲ ಇಲ್ಲಿ, ಹಂಗೆ ಫೋನ್ಪೇ ಮಾಡೋದು. ನಾವಿಲ್ಲಿ ತಿನ್ನೋದಾದರೆ ಆಲ್ಮೋಸ್ಟು ಮೋಮೋ ಇದ್ದೇ ತಿಂತೀನಿ ನಾನು. ಅದು ಜಾಸ್ತಿ ಮೋಮೋ ಬಿಟ್ಟರೆ ರೋಲ್ ಸಿಗುತ್ತೆ, ಅದಷ್ಟೇ. ಬಿಟ್ಟರೆ ಈ ಕಡೆ ಜನ ಫೋಟೋ ಅಂತೂ ಇಷ್ಟನೇ ಆಗಲ್ಲ ನನಗಂತೂ. ನೋಡಿ ಗೈಸ್, ಇವೇ ಮೋಮೋ, ಚಿಕನ್ ಮೋಮೋ ಅಂತ. 120 ರೂಪಾಯಿ ಒಂದು ಪ್ಲೇಟಿಗೆ. ನಮ್ಮ ಕಡೆ 120 ರೂಪಾಯಿ ಒಂದು ಚಿಕನ್ ಥಾಲಿನೇ ಬರುತ್ತೆ ಅಲ್ಲ. ಆದರೂ ಇಂಥ ಕ್ಲೈಮೇಟಿಗೆ ಚಾನೇ ಬೆಟ್ರು. ಏನು ತಿಂದರೂ ಅದು ತಿಂದಾಗ ಅನಿಸಲ್ಲ. ಚಹಾ ಒಂದು ಕಪ್ ಕೊಡಿದ್ರೆ ಸಾಕು, ಫುಲ್ ಖುಷಿ ಆಗುತ್ತೆ. ಬನ್ನಿ ಚಹಾ ಕುಡಿಯೋದು ಹೋಗ್ತಾ ಇದ್ದೀವಿ. ಟೀ ಸ್ಟಾಲೆಲ್ಲ ಹೇಗೆ ಹಾಕಿರ್ತಾರೆ ತೋರಿಸ್ತೀನಿ. ಚಿಕ್ಕ ಚಿಕ್ಕ ಇಲ್ಲೆಲ್ಲ ಮೋಮೋ, ಈ ಕಡೆಲ್ಲ ಗೊಂಜಾ ತೆನೆ ಸುಡಾಕಿಟ್ಟರು, ಚಹಾ ಮಾಡಿದರು. ಈ ಕಡೆ ಬಂದ್ಬಿಟ್ಟು ಜ್ಯೂಸು, ನೀರು, ಅಲ್ಲಿ ಒಳಗಡೆ ಇದನ್ನು ಮಾಡಿಕೊಡ್ತಿರ್ತಾರೆ. ಏನಂತಾರೆ ಅವಕ್ಕೂ, ಬೇಲ್ ಅಂತ ನೋಡಿ ನಮ್ಮ ಸೈಡು, ಅದೇ ಥರ. ಇವೆಲ್ಲ ಅವೇ ಅಂಗಡಿ, ಚಿಕ್ಕದು ಸಣ್ಣ ಅಂಗಡಿಯಲ್ಲಿ ಬಿಸ್ನೆಸ್ಸು. ಆಲ್ಮೋಸ್ಟ್ ಈ ಕಡೆ ಎಲ್ಲ ಲೇಡೀಸೇ ದುಡಿಯೋದು ನೋಡಿ. ಇಲ್ಲಿ ಕೂಡ ಆಲ್ಮೋಸ್ಟ್ ಇಲ್ಲೆಲ್ಲ ಮನೆ ನಡೆಸೋರೆಲ್ಲ ಲೇಡೀಸೇ. ಅವ್ರು ಮಾತು ತಿಳಿಯಲ್ಲ ಏನು ಮಾತಾಡ್ತಿದಾರಂತ.
ಮತ್ತು ಆಲ್ಮೋಸ್ಟ್ ಈ ಕಡೆ ಜನ ಎಲ್ಲ ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಗೈಸ್. ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ಲ ಇದು, ಹೀಗಾಗಿ ಇಂಗ್ಲೀಷನ್ನ ಮೇನು. ನಮಗೂ ಬರಲ್ಲ ಇಂಗ್ಲೀಷ್, ಆ ಥರ ಚೆನ್ನಾಗಿ ಮಾತಾಡ್ತಾರೆ. ಹೆಂಗೆ ಕಟ್ಟಿದ್ದಾರೆ ನೋಡಿ ಬೇಬಿನ ಇಲ್ಲಿ. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಬಗ್ಲಾಗಿ ತೊಗೋತೀವಿ, ಈ ಕಡೆ ಇಲ್ಲ, ಹಿಂದೆ ಬೆನ್ನಿ ಕಟ್ಕೊಂಡ್ಬಿಡ್ತಾವ್ರು ಮಕ್ಕಳನ್ನೆಲ್ಲ. ಕಷ್ಟ ಅನಿಸಲ್ಲ, ಬ್ಯಾಕ್ ಪೇನ್ ಅದೆಲ್ಲ ಬರಲ್ಲ. ಈ ಕಡೆ ಪೈನಾಪಲ್ ಸೇಲ್ ಮಾಡ್ತಿದ್ದಾರೆ. ಈ ಕಡೆ ಎಲ್ಲ ಜನ ಇದ್ದಾರೆ ನೋಡಿ ಗೈಸ್. ಈ ಪ್ಲ್ಯಾಂಟ್ಸ್ ಸೇಲ್ ಮಾಡ್ತಿದ್ದಾರೆ. ವೆರೈಟಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಸಿಗ್ತವೆ ನೋಡೋಕೆ. ಈ ಕಡೆ ಮೊಟ್ಟೆ ಬಾಯ್ಲ್ ಮಾಡಿಟ್ಟಿದ್ದಾರೆ. ಇಲ್ಲಿ ಮೋಮೋಸು ಏನು ಬೇಕಾ ತಗೋಬೋದು. ಈ ಫ್ರೂಟ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇದ್ದಾವೆ, ಆದರೆ ನಾವು ಒಂದು ದಿವಸ ತಿಂದಿಲ್ಲ ಅವನು. ಆದರೆ ಇಲ್ಲಿ ಬಂದು ತಗೊಳ್ಳಿ ಅಂತ ಕೇಳಕತ್ತೀನಿ. ಈ ಫ್ರೂಟ್ ಯಾವುದಂತ ಗೊತ್ತಾ ಗೈಸ್? ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗೂ ಗೊತ್ತಿಲ್ಲ ಅದ್ರ ಹೆಸರು, ನೀವೇ ಹೇಳಿ ನೋಡೋಣ. ಕಡೆ ಬಂದ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಹೆಂಗೆ ಹೆಣ್ಮಕ್ಳು ಮನೇಲಿರೋದು, ಗಂಡ್ಮಕ್ಳು ಜಾಸ್ತಿ ದುಡಿಲಿಕ್ಕೆ ಅಂತ ಹೋಗ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಇವಾಗ ಪ್ರೆಸೆಂಟ್ ಮಾತ್ರ ಹೆಣ್ಮಕ್ಳು ದುಡಿಯೋಕ್ಕಂತ ಹೋಗ್ತಾರೆ, ಬಟ್ ಇಲ್ಲಿ ಹಾಗಲ್ಲ, ಲೇಡೀಸೇ ಜಾಸ್ತಿ ದುಡಿಯೋದು. ಎಲ್ಲ ಅವರೇ ಇರ್ತಾರೆ. ಚಿಕನ್ ಶಾಪಲ್ಲಿ ಆಯಿತು, ಫಿಶ್ ಆಯಿತು, ಆಲ್ಮೋಸ್ಟ್ ಎಲ್ಲ ಮಾರ್ಕೆಟಲ್ಲೆಲ್ಲ ಲೇಡೀಸೇ ಇರೋದು. ಅಂದರೆ ಹೋಟೆಲ್ ಸಹ ಅವರೇ ನಡೆಸ್ತಾರೆ ನೋಡಿ. ಈ ಕಡೆ ಮೆಚ್ಚಬೇಕು ಈ ಕಡೆ. ಮತ್ತು ಈ ಕಡೆ ಹೇಗೆ ಗೊತ್ತಾ, ನಮ್ಮ ಕಡೆ ಮದುವೆ ಆದರೆ ಮನೆಗೆ ಹೇಳ್ತಾರೆ ಹಾಗೆ, ಮದುವೆ ಆದರೆ ಹುಡುಗಿರು ಗಂಡನ ಮನೆಗೆ ಹೋಗ್ತಾರಲ್ಲ, ಹಾಗೆಲ್ಲ ಹುಡುಗನೇ ಮದುವೆ ಆದ್ರೆ ಹುಡುಗಿ ಮನೆಗೆ ಬರ್ಬೇಕು. ಹುಡುಗಿಲೇ ದುಡ್ಡು ಹಾಕ್ತಾರೆ, ಅದಕ್ಕೋಸ್ಕರ ಪಾಪ ಎಲ್ಲ ಕೆಲಸ ಅವರೇ ಮಾಡ್ತಾರೆ ನೋಡಿ. ಇಲ್ಲಿ ಒಳಗಡೆ ಗ್ರೌಂಡ್ ಇದೆ, ಪಾರ್ಕ್ ಥರ ಇದೆ. ಅಲ್ಲಿ ಒಬ್ಬರಿಗೆ 30 ರೂಪಾಯಿ ಎಂಟ್ರಿ ಟಿಕೆಟ್. ಸ್ಟೇ ಕೂಡ ಮಾಡ್ಬೋದು. ಈಗ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಆಲ್ಮೋಸ್ಟ್ ಅವರೆಲ್ಲ ಉಳ್ಕೊಳ್ಳಿಕ್ಕೆಲ್ಲ ಫೆಸಿಲಿಟಿ ಎಲ್ಲ ಇದೆ ಇಲ್ಲಿ. ಚೆನ್ನಾಗಿದೆಯಲ್ಲ ಗೈಸ್ ಪ್ಲೇಸ್. ಆದರೆ ಮುಂದೆ ಮತ್ತೆ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ನಾನಂತೂ ಫಾಗ್ ನೋಡಿದ್ದು ಇಲ್ಲೇ ಫಸ್ಟ್. ಶಿಲಾಂಗ್ ಬಂದೆ ಈ ಥರ ಫಾಗ್ ನೋಡಿದ್ದು. ನಮ್ಮ ಊರಲ್ಲಿ ಅಂತ ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಬೆಳಿಗ್ಗೆ ಅಷ್ಟು ಮಂಜು ಬಿದ್ದಿರ್ತೈತಿ, ಆದರೆ ಇಷ್ಟೆಲ್ಲ ಇಲ್ಲ. ಹೋಗ್ತೈತಿ ಒಂದು 9 ಗಂಟೆಗೆ ಅದು. ಆದರೆ ಇಲ್ಲಿ ಹಾಗೆಲ್ಲ ಟೈಮ್ ಬಂದ್ಬಿಟ್ಟು ಇವಾಗ 3 ಗಂಟೆಯಲ್ಲಿ ಈ ಥರ ಫಾಗ್ ಅಂದರೆ ಎಷ್ಟು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಆದರೂ ಓನ್ಲಿ ಚಿಲ್ಡ್ರನ್ಸ್ ಬಿಲೋ 10 years. ಇವರೆಲ್ಲ 10 years ಒಳಗೆ ಅಂತ ಅನ್ನಿಸ್ತಾ ಇದ್ದಾರ ನೋಡಿ. ಅಂದರೂ ಭಾಳ ಜನ ಬಂದಾರೆ ನೋಡಕ್ಕೆ ಅಂತ. ನಮ್ಮ ಥರನೇ ಸಂಡೇ ಎಲ್ಲ ಆಫೀಸ್ ಎಲ್ಲ ರಜೆ ಇರುತ್ತೆ, ಹೀಗಾಗಿ ಫ್ಯಾಮಿಲಿ ಕರ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಬಂದರು. ಇಲ್ಲೆಲ್ಲ ಹಾರ್ಸ್ ರೈಡಿಂಗ್ ಜಾಸ್ತಿ ಮಾಡ್ತಿದ್ದಾರೆ, ಆದರೆ ನಿಮ್ಗೇನು ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಇಲ್ಲಿ ಹತ್ರ ಹೋದ್ರೆ ಅಷ್ಟೇ ಕಾಣಿಸ್ತೈತಿ. ಅಂದರೂ ಭಾಳ ದೊಡ್ಡದಿದೆ ಇದು ಗ್ರೌಂಡ್. ಎಷ್ಟು ಒಂದು 2-3 ಎಕರೆ ಇದೆ ನೋಡಿ ಗ್ರೌಂಡು, ಆ ಥರ ಇದೆ. ಬಟ್ ಏನು ಕಾಣಿಸ್ತಾ ಇಲ್ಲ. ಚಳಿ ಇದೆ, ಮೂಗೆಲ್ಲ ತಂಪಾಗಿಬಿಟ್ಟವು, ಕೂದಲೆಲ್ಲ ಹಸಿಯಾಗಿಬಿಟ್ಟವು ನನ್ನಂತೂ ಮನಸ್ಸಿಗೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಒಂಚೂರು ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ. ಈ ಫಾಗಲ್ಲಿ ನಮ್ಮ ಯಜಮಾನ್ರ ಕಡೆ ಮುಂದೆ ಹೋಗಿಬಿಟ್ಟವ್ರು. ನನಗಂತೂ ಎಲ್ಲಿ ಕಾಣಿಸೋವಾರೋಗಿದ್ರು, ಹುಡುಕ್ಯಾಡಕತ್ತೇನೆ ಎಲ್ಲಿದ್ದಾರು ಅಂತ ಹೇಳಿ. ಅವರು ಆ ಕಡೆ ನಿಂತು ಒದರಾಕತ್ತಾರು. ನನ್ನ ಹೆಸರು ತೊಗೊಂಡು ಹೋಗ್ಬೇಕತ್ತಾರೆ, ಎಲ್ಲಿ ಅಂತ ಹೇಳಿ ಮತ್ತೆ ಕಾಲ್ ಮಾಡಿದ್ರು. ನಂತರ ಇವಾಗ ಹೊಂಟೆ ನೋಡ್ರಿ ಆ ಕಡೆ. ಫಾಗಲ್ಲಿ ಏನು ಕಾಣ್ತಾ ಇಲ್ಲ. ಯಾವುದು ಏನಂತ ಹೇಳಿ ನೋಡೋಣ, ಯಾವ ಕಟ್ಟಿಗೆಯಿಂದ ಮಾಡಿದಾರು ಅಂತ. ಕಟ್ಟಿಗೆ ಕೊರದು ಮಾಡ್ತಾರಲ್ಲ, ಏನು ಗೊತ್ತಾಗ್ತದೆ, ಕಟ್ಟಿಗೆ ಎಲ್ಲ ಸಿಮೆಂಟು ಆರ್ಟಿಫಿಷಿಯಲ್ ಮಾಡಿದ್ರು. ಸೇಮ್ ಕಟ್ಟಿಗೆ ಥರ ಅನ್ಸಿಲ್ಲ, ನಮಗೆ ಬಂದ್ಕೊಂಡು ಹಾಗೆ ಅನ್ಸಿತ್ತು. ನಂತರ ಸ್ವಲ್ಪ ಇನ್ನು ಮಣ್ಣು ಇದಾಗೆಲ್ಲ ತೆಗೆದು ನೋಡಿದ್ರೆ ಇಲ್ಲಿ ಸಿಮೆಂಟೇ ಮಾಡಿದೈತೆ. ಪಂಜಾಬ್ದವ್ರು ಸ್ಕೂಲ್ದಿಂದ ಬಂದ ಅನಿಸುತ್ತಲ್ಲ, ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ಹುಡುಗರು. ನಾವು ಯಾರು ಬಂದ್ರಪ್ಪ ಈ ಕಡೆ ಒಮ್ಮೆ ಹಿಂಡು ಗಂಟ್ಲೆ ಅಂತ ಅನ್ಕೊನಿ. ಸ್ವರ್ಗ ಗೈಸ್,
ಸ್ವರ್ಗ ಅಂದರೆ ಸ್ವರ್ಗ, ಭೂಮಿ ಮೇಲಿರೋ ಸ್ವರ್ಗ ಅಂತ ಅನ್ಸುತ್ತೆ ನೋಡಿ. ಅನ್ಸುತ್ತೆ ಅಲ್ಲ, ಭೂಮಿ ಮೇಲಿರೋ ಸ್ವರ್ಗನೇ ಇದು, ಅಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಹೆಂಗಂದ್ರೆ AC ಗಾಳಿ ಬರ್ತಿರ್ತೈತಲ್ಲ ಆ ಥರ ಬರ್ತಾ ಇದೆ ಒಮ್ಮೆ ಹಿಂಗೆಲ್ಲ. AC ಜಾಸ್ತಿ ಕೋಲ್ಡ್ ಇದೆ. ನನ್ನ ಕೂದಲೆಲ್ಲ ಫುಲ್ ಏನಂತಾರೆ ಅದಕ್ಕೆ ಐಸ್ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಇಲ್ಲೇ ನಿಂತರೆ ಆಯಿತು, ನಮ್ಮ ಕೂದಲೆಲ್ಲ ಫ್ರೀಸ್ ಆಗಿಬಿಡ್ತಾ ಇರ್ತದೆ. ಆ ಥರ ಕೂದಲೆಲ್ಲ ಹಸಿ ಹಸಿ ಆಗಿಬಿಟ್ಟ ನೋಡಿ. ಗೈಸ್, ನಮ್ಮ ಬೈಕ್ ಹತ್ರನೇ ರಿಟರ್ನ್ ಹೋಗ್ಬೇಕಂತ ಹೊರಡ್ತಾ ಇದ್ದೀವಿ. ಯಾಕಡೆಯಿಂದ ಎಂಟರ್ ಆಗ್ಯಾವ ಅನ್ನೋಸಕ ಗೊತ್ತಾಗ್ತಿಲ್ಲ. ಹಂಗೆ ಸ್ವಲ್ಪ ಅದು ಆಯಕತ್ತೇವೆ, ಯಾಕಡೆ ಹೋಗೋದಾಗ ಗೊತ್ತಾಗ್ತಿಲ್ಲ. ಎಲ್ಲಿ ನೋಡ್ರಿ ಜನ ಇದ್ದಾರೆ. ಆದರೆ ನಮ್ಮದು ಪಾರ್ಕಿಂಗ್ ಏರಿಯಾ ಎಲ್ಲಿದೆ, ನಾವು ಎಲ್ಲಿ ಟಿಕೆಟ್ ಕೌಂಟ್ರ್ ಅಲ್ಲಿ ಟಿಕೆಟ್ ತಗೊಂಡಿದ್ದೀವಲ್ಲ ಅದು ಎಲ್ಲಿ ಅಂತಲೂ ಗೊತ್ತಾಗ್ತಿಲ್ಲ. ಆ ಥರ ಫಾಗ್ ತುಂಬ್ಕೊಂಡ್ಬಿಟ್ಟಿದ್ವಿ. ಸುತ್ತ ಹಾಕತ್ತೆ ಊಟ ಆ ಕಡೆಯಿಂದ ಆ ಕಡೆ ಈ ಕಡೆ ಎಲ್ಲಿ ಬರುತ್ತೆ ಎಂಡು ಅಂತ ಹೇಳಿ. ಪೈನಾಪಲ್ ಬೇಕಂದ್ರೆ ನಮ್ಮ ಯಜಮಾನ್ರು ಪೈನಾಪಲ್ ತಗೋತಾ ಇದ್ದೀವಿ. ಇಷ್ಟು ಪೈನಾಪಲ್ ಒಂದು ಪೀಸ್ ಇರ್ಬೋದು, ಅದು ನಮ್ಮ ಕಡೆ 5 ರೂಪಾಯಿಗೆ ಒಂದು ಪೀಸ್ ಸಿಗುತ್ತೆ ನೋಡಿ. ಇದಕ್ಕೆ ಎಷ್ಟು ಇರ್ಬೋದು ಗ್ಯಾಸ್ ಮಾಡಿ ಗೈಸ್, ಕಮೆಂಟಲ್ಲಿ ಹಾಕಿ ನೋಡೋಣ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಬಲ್ ರೇಟು. ನಮ್ಮ ಕಡೆ ಸಿಗೋದಂತೂ ಆಲ್ಮೋಸ್ಟ್ ಏನೂ ಸಿಗಲ್ಲ. ಅಂದರೂ ಈ ಕಡೆ ಮ್ಯಾಗಿ ನೋಡಿ ಗೈಸ್ 10 ರೂಪಾಯಿ ಪ್ಯಾಕೆಟು, ಆದರೆ ಅದು ಬಾಯ್ಲ್ ಮಾಡಿ ಕೊಡಬೇಕಂತ 50 ರೂಪಾಯಿ ಒಂದು ಪ್ಲೇಟ್ ಮ್ಯಾಗಿ. ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಗೈಸ್. ಇಲ್ಲಿ ಜೀವನ ನಮ್ಮಂಥವ್ರು ಇಲ್ಲಿ ಬಂದು ಜೀವನ ಮಾಡೋದು ಭಾಳ ಕಷ್ಟ. ನಮ್ಮಲ್ಲಿ ಥರ ಇಲ್ಲೇನು ಸಿಗಲ್ಲ, ಅದು ನಮಗಂತೂ ಆಗಲ್ಲ ಇಲ್ಲಿ ಫುಡ್ಡು. ಮತ್ತು ಇಲ್ಲಿ ಜನನು ನಮ್ಮ ಥರ ತಿನ್ನಲ್ಲ, ರೊಟ್ಟಿ ಅದು ಇದು ಅಂತ. ಆಲ್ಮೋಸ್ಟ್ ಮ್ಯಾಗಿ, ಬ್ರೆಡ್ಡು ಈ ಥರದ್ದೇ. ಮತ್ತು ಇಲ್ಲಿ ಜಾಸ್ತಿ ನಾನ್ ವೆಜ್, ಚಿಕನ್ ಆಯಿತು, ಫಿಶ್ ಆಯಿತು ಈ ಥರ. ನಮ್ಮ ಕಡೆ ರೊಟ್ಟಿ ಚಪಾತಿ ಅಂತೂ ಈ ಕಡೆ ಏನಕ್ಕೆ ಕೇಳೋ ಹಾಗೇ ಇಲ್ಲ. ಮತ್ತು ರೈಸು ಇದಷ್ಟೇ. ಬ್ರೆಡ್ಡು ಬೇಕ್ರಿ ಜಾಸ್ತಿ ಅದಾವೆ ಇಲ್ಲಿ, ಬ್ರೆಡ್ಡು ಬಿಸ್ಕಿಟು. ನಾವು ಬೆಳಗ್ಗೆ ನಾಷ್ಟ ಎಲ್ಲ ಅವಲಕ್ಕಿ ಆಯಿತು, ದೋಸೆ ಅದೇ ಇದೆಲ್ಲ ಮಾಡ್ತೀವಲ್ಲ, ಈ ಕಡೆ ಹಾಗಿಲ್ಲ. ಬಿಸ್ಕಿಟ್ ಚಹಾ ಆಯಿತು, ಸ್ವಲ್ಪ ನಮ್ಕಿನ್ ಅಂದರೆ ಮಿಕ್ಸರ್ ಸೊಪ್ಪು ತಿಂದರೆ ಆಯಿತು, ನಾಷ್ಟನೇ ಮುಗಿದೋಯ್ತು ಇಲ್ಲಿ ಜನರದ್ದು. ನಮಗದೆಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಥರ ಅದು. ಇಲ್ಲಿ ಬನ್ನಿ ಗೈಸ್, ಮಾವಿನಕಾಯಿ ಸೇಲ್ ಮಾಡ್ತಿದ್ದಾರೆ, ಹೇಗೆ ಅಂತ ಕೇಳೋಣ. ಇವು ಆಗಲಿ ತೋರಿಸಿದ್ರು ನೋಡಿ ಗೈಸ್, ಫ್ರೂಟ್ಸು. ಅದೇ ನಮ್ಮ ಮನೆ ಹತ್ರನೂ ಇದಾವೆ ಇವೆಲ್ಲ. ನಂತರ ಮ್ಯಾಂಗೋ, ಸ್ಟ್ರಾಬೆರಿ. ಕಿತ್ನಾ 1 kg 200. ಅಚ್ಚಾ, ಈ ಸ್ಟ್ರಾಬೆರಿ 100. ಇನ್ನು ಇದು 100 ರೂಪಾಯಿ, ಇದು 200 ರೂಪಾಯಿ ಕಿಲೋ ನೋಡಿ. ಕಿತ್ನಾ 40. ಬಂದ್ವಿ ಗೈಸ್, ನಾವು ಗಾಡಿ ಪಾರ್ಕ್ ಮಾಡಿರೋ ಅಲ್ಲಿ ಸುತ್ತಾಕಿ ಬಂದ್ವಿ. ಎಲ್ಲೆಲ್ಲ ಸುತ್ತಾಕಿದೆ ಏನೋ ಗೊತ್ತಿಲ್ಲ. ಅದು ಟೂರಿಸ್ಟ್ ಭಾಳ ಜನ ಬರ್ತಾರೆ ಇಲ್ಲಿ ಈ ಪ್ಲೇಸಿಗೆ. ಆಲ್ಮೋಸ್ಟ್ ಇದೆಲ್ಲ ಶಿಲ್ಲಾಂಗ್ ಅಂದರೆ ಅದು ಟೂರಿಸ್ಟ್ ಪ್ಲೇಸೇ. ಇಲ್ಲಿ ಜನ ಇರೋದೇ ಕಡಿಮೆ, ಟೂರಿಸ್ಟ್ಸೇ ಜಾಸ್ತಿ. ಈ ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಅಂಟಿಲ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.